ಮ್ಯಾಮ್ ಹೇಳಿ, ಈಗ RCB ಮ್ಯಾಚ್ ಬೆಂಗಳೂರು ನಡೀತಿದೆ ಅಂತ ಒಂದು ಖುಷಿ ಸುದ್ದಿ. ಸೊ ಫಸ್ಟಿಗೆ ಏನು ಅನಿಸ್ತು, ಈಗ ಏನು ಅನಿಸ್ತಿದೆ? ಸೊ ಫಸ್ಟ್ ಏನು ಅನ್ನಿಸ್ತು ಅಂದರೆ ಫಸ್ಟು ಶಿಫ್ಟ್ ಆಗಿದ್ದರಿಂದ ಎಲ್ಲ ಫ್ಯಾನ್ಸು ಡಿಸಪಾಯಿಂಟ್ ಆಗಿದ್ರು. ಬಿಕಾಸ್ ಇಷ್ಟು ವರ್ಷ ನಾವು ಸ್ಟೇಡಿಯಮ್ಗೆ ಹೋಗಿ ಇದು ಮಾಡಿಕೊಂಡು ನೋಡಿಕೊಂಡು ಎಲ್ಲ ಬರ್ತಾಯಿದ್ವಿ. ಸೊ ಈಗ ಅದಿಲ್ಲ ಅಂದಾಗ ತುಂಬ ಫ್ಯಾನ್ಸ್ಗೆ ಡಿಸಪಾಯಿಂಟ್ ಆಗಿತ್ತು. ಬಟ್ ಈಗ ರಿಲೀಸ್ ಮಾಡಿದ್ದಾರೆ ದಟ್ ವಾಪಸ್ IPL ಬರ್ತಾ ಇದೆ ಚಿನ್ನಸ್ವಾಮಿ ಸ್ಟೇಡಿಯಮ್ಗೆ ಅಂತ. ಆದರೆ ಅದು ಸ್ವಲ್ಪ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸಿಂದ ರಿಲೀಸ್ ಮಾಡಿರ್ತಾರೆ. ಸೊ ಅದು ರಿಲೀಸ್ ಮಾಡುವಾಗ ಏನಾಗುತ್ತೆ, ನಾವು ಆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನ ಫಾಲೋ ಮಾಡಬೇಕು. ಹಾಗೆ ವೆಂಕಟೇಶ್ ಪ್ರಸಾದ್ ಅವರು ಯಾವತ್ತೂ ಶ್ರಮಪಟ್ಟು ಕ್ರಿಕೆಟ್ನ ಮುಂದೆ ತರ್ತೀನಿ ಅಂತ ಪ್ರಾಮಿಸ್ ಮಾಡಿದರು. ಅವ್ರು ಶ್ರಮ ಪಟ್ಟಿದ್ದಕ್ಕೆ ಇವತ್ತು ಒಂದು ಫಲ ಸಿಗ್ತಾ ಇದೆ ನಮಗೆ. ಸೊ ನಮಗೆ ಫಲ ಸಿಕ್ಕಿದ್ರಿಂದ ತುಂಬ ಖುಷಿ ಆಗ್ತಾ ಇದೆ. ಸೊ ನಾವು ಆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಏನಿರುತ್ತೋ ಅದನ್ನು ಫಾಲೋ ಮಾಡಿಬಿಟ್ಟು ಮುಂದುವರ್ಸ್ಕೊಂಡು ಹೋಗಬೇಕು ಅಂತ ಕೋರ್ತೀವಿ. ಕಾಲ್ ತೂತ ಆದಮೇಲೆ RCB ಅವರಿಗೆ ಇಲ್ಲಿ ಆಡಲೇಬಾರ್ದು ಅನ್ನೋ ಮನಸ್ಥಿತಿ ಬಂದ್ಬಿಟ್ಟಿದೆ ಅಂತ ಹೇಳಲಾಗ್ತಾ ಇದೆ. ಸೊ ಮತ್ತೆ ಮ್ಯಾಚ್ ಆಗಲಿಲ್ಲ ಅಂದರೆ ಎಷ್ಟು ಹರ್ಟ್ ಆಗುತ್ತೆ ಫ್ಯಾನ್ ಆಗಿ ನಿಮಗೆ? ತುಂಬ ಹರ್ಟ್ ಆಗೇ ಆಗುತ್ತೆ. ಯಾಕಂದರೆ ಚಿಕ್ಕ ವಯಸ್ಸಿಂದ ಅಲ್ಲಿ ಹೋಗಿ ಸ್ಟೇಡಿಯಮಲ್ಲಿ ಅವ್ರಿಗೆ ಸಪೋರ್ಟ್ ಮಾಡಿ ನೋಡ್ಕೊಂಡು ಬರ್ತಾ ಇದ್ದೀವಿ. ಕೋವಿಡ್ ಟೈಮಲ್ಲಿ ಬೇರೆ ಕಡೆ ಆಗಿತ್ತು. ಸೊ ಬರೀ ಟಿವಿನಲ್ಲಿ ಮತ್ತು ಇದು ರೆಸ್ಟೋರೆಂಟ್ಸಲ್ಲಿ ಕೂತ್ಕೊಂಡು ನೋಡೋಂಗಾಗಿತ್ತು. ಬಟ್ ಇವಾಗ ಅದೇ ಥರ ಸಿಚುವೇಶನ್ ಬಂದರೆ ಬೇಜಾರಾಗೇ ಆಗುತ್ತೆ ಫ್ಯಾನ್ ಆಗಿ. ನನ್ನ ಹೆಸರು ಚಿನ್ನಸ್ವಾಮಿ ಬಂದಿರೋದು. ನಾನು RCB ಫ್ಯಾನ್ ಯಾವಾಗಲೂ. ಸೊ ನಂಗೆ ತುಂಬ ಖುಷಿ ಆಗ್ತಾಯಿದೆ ಅವರು ಬಂದು ಇಲ್ಲಿ ಆಡಿ. ಯಾವಾಗಲೂ ಬರಲಿ, ಗೆಲ್ಲಿ, ಮತ್ತು ಈ ಸಲನೂ ನಮ್ಮದೇ ಕಪ್ ಆಗಲಿ. ಓಕೆ, ಎಷ್ಟು ಡಿಸಪಾಯಿಂಟ್ ಆಗಿದ್ರಿ ಮ್ಯಾಚಸ್ ನಡೆಯಲ್ಲ ಅಂದಾಗ? ತುಂಬ. ಯಾಕೆ? ಯಾಕಂದರೆ ನಾವು ಬೇರೆ ಕಡೆ ಹೋಗೋಕ್ಕಾಗಲ್ಲ. ಯಾವಾಗಲೂ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲೇ ಹೋಗೋಕ್ಕಾಗೋದು. ಅದಕ್ಕೇನೆ ಇಲ್ಲೇ ಬಂದು ಆಡಿದ್ರೆ ಇನ್ನೂ ಖುಷಿ ಆಗುತ್ತೆ, ಇನ್ನೂ ನೋಡ್ಬೋದು ಅಂತ. ಓಕೆ, ಯಾರು ನಿಮ್ಮ ಫೇವ್ರೆಟ್ ಪ್ಲೇಯರ್ ಯಾರು? ನೋಡಿದ್ರೆ ಅವ್ರನ್ನ ಈ ಸಲ IPL ಮ್ಯಾಚ್ ನೋಡೋಕೆ ಪ್ಲಾನ್ ಮಾಡ್ತಿದ್ರೆ ಹೇಗೆ? ಗೊತ್ತಿಲ್ಲ. ಮ್ಯಾಮ್ ಹೇಳಿ, ಈಗ RCB ಮ್ಯಾಚ್ ಬೆಂಗಳೂರು ನಡೀತಿದೆ ಅಂತ ಒಂದು ಖುಷಿ ಸುದ್ದಿ. ಸೊ ಫಸ್ಟಿಗೆ ಏನು ಅನಿಸ್ತು, ಈಗ ಏನು ಅನಿಸ್ತಿದೆ? ಸೊ ಫಸ್ಟ್ ಏನು ಅನ್ನಿಸ್ತು ಅಂದರೆ ಫಸ್ಟು ಶಿಫ್ಟ್ ಆಗಿದ್ದರಿಂದ ಎಲ್ಲ ಫ್ಯಾನ್ಸು ಡಿಸಪಾಯಿಂಟ್ ಆಗಿದ್ರು. ಬಿಕಾಸ್ ಇಷ್ಟು ವರ್ಷ ನಾವು ಸ್ಟೇಡಿಯಮ್ಗೆ ಹೋಗಿ ಇದು ಮಾಡಿಕೊಂಡು ನೋಡಿಕೊಂಡು ಎಲ್ಲ ಬರ್ತಾಯಿದ್ವಿ. ಸೊ ಈಗ ಅದಿಲ್ಲ ಅಂದಾಗ ತುಂಬ ಫ್ಯಾನ್ಸ್ಗೆ ಡಿಸಪಾಯಿಂಟ್ ಆಗಿತ್ತು. ಬಟ್ ಈಗ ರಿಲೀಸ್ ಮಾಡಿದ್ದಾರೆ ದಟ್ ವಾಪಸ್ IPL ಬರ್ತಾ ಇದೆ ಚಿನ್ನಸ್ವಾಮಿ ಸ್ಟೇಡಿಯಮ್ಗೆ ಅಂತ. ಆದರೆ ಅದು ಸ್ವಲ್ಪ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸಿಂದ ರಿಲೀಸ್ ಮಾಡಿರ್ತಾರೆ. ಸೊ ಅದು ರಿಲೀಸ್ ಮಾಡುವಾಗ ಏನಾಗುತ್ತೆ, ನಾವು ಆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನ ಫಾಲೋ ಮಾಡಬೇಕು. ಹಾಗೆ ವೆಂಕಟೇಶ್ ಪ್ರಸಾದ್ ಅವರು ಯಾವತ್ತೂ ಶ್ರಮಪಟ್ಟು ಕ್ರಿಕೆಟ್ನ ಮುಂದೆ ತರ್ತೀನಿ ಅಂತ ಪ್ರಾಮಿಸ್ ಮಾಡಿದರು. ಅವ್ರು ಶ್ರಮ ಪಟ್ಟಿದ್ದಕ್ಕೆ ಇವತ್ತು ಒಂದು ಫಲ ಸಿಗ್ತಾ ಇದೆ ನಮಗೆ. ಸೊ ನಮಗೆ ಫಲ ಸಿಕ್ಕಿದ್ರಿಂದ ತುಂಬ ಖುಷಿ ಆಗ್ತಾ ಇದೆ. ಸೊ ನಾವು ಆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಏನಿರುತ್ತೋ ಅದನ್ನು ಫಾಲೋ ಮಾಡಿಬಿಟ್ಟು ಮುಂದುವರ್ಸ್ಕೊಂಡು ಹೋಗಬೇಕು ಅಂತ ಕೋರ್ತೀವಿ. ಕಾಲ್ ತೂತ ಆದಮೇಲೆ RCB ಅವರಿಗೆ ಇಲ್ಲಿ ಆಡಲೇಬಾರ್ದು ಅನ್ನೋ ಮನಸ್ಥಿತಿ ಬಂದ್ಬಿಟ್ಟಿದೆ ಅಂತ ಹೇಳಲಾಗ್ತಾ ಇದೆ. ಸೊ ಮತ್ತೆ ಮ್ಯಾಚ್ ಆಗಲಿಲ್ಲ ಅಂದರೆ ಎಷ್ಟು ಹರ್ಟ್ ಆಗುತ್ತೆ ಫ್ಯಾನ್ ಆಗಿ ನಿಮಗೆ? ತುಂಬ ಹರ್ಟ್ ಆಗೇ ಆಗುತ್ತೆ. ಯಾಕಂದರೆ ಚಿಕ್ಕ ವಯಸ್ಸಿಂದ ಅಲ್ಲಿ ಹೋಗಿ ಸ್ಟೇಡಿಯಮಲ್ಲಿ ಅವ್ರಿಗೆ ಸಪೋರ್ಟ್ ಮಾಡಿ ನೋಡ್ಕೊಂಡು ಬರ್ತಾ ಇದ್ದೀವಿ. ಕೋವಿಡ್ ಟೈಮಲ್ಲಿ ಬೇರೆ ಕಡೆ ಆಗಿತ್ತು. ಸೊ ಬರೀ ಟಿವಿನಲ್ಲಿ ಮತ್ತು ಇದು ರೆಸ್ಟೋರೆಂಟ್ಸಲ್ಲಿ ಕೂತ್ಕೊಂಡು ನೋಡೋಂಗಾಗಿತ್ತು. ಬಟ್ ಇವಾಗ ಅದೇ ಥರ ಸಿಚುವೇಶನ್ ಬಂದರೆ ಬೇಜಾರಾಗೇ ಆಗುತ್ತೆ ಫ್ಯಾನ್ ಆಗಿ. ನನ್ನ ಹೆಸರು ಚಿನ್ನಸ್ವಾಮಿ ಬಂದಿರೋದು. ನಾನು RCB ಫ್ಯಾನ್ ಯಾವಾಗಲೂ. ಸೊ ನಂಗೆ ತುಂಬ ಖುಷಿ ಆಗ್ತಾಯಿದೆ ಅವರು ಬಂದು ಇಲ್ಲಿ ಆಡಿ. ಯಾವಾಗಲೂ ಬರಲಿ, ಗೆಲ್ಲಿ, ಮತ್ತು ಈ ಸಲನೂ ನಮ್ಮದೇ ಕಪ್ ಆಗಲಿ. ಓಕೆ, ಎಷ್ಟು ಡಿಸಪಾಯಿಂಟ್ ಆಗಿದ್ರಿ ಮ್ಯಾಚಸ್ ನಡೆಯಲ್ಲ ಅಂದಾಗ? ತುಂಬ. ಯಾಕೆ? ಯಾಕಂದರೆ ನಾವು ಬೇರೆ ಕಡೆ ಹೋಗೋಕ್ಕಾಗಲ್ಲ. ಯಾವಾಗಲೂ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲೇ ಹೋಗೋಕ್ಕಾಗೋದು. ಅದಕ್ಕೇನೆ ಇಲ್ಲೇ ಬಂದು ಆಡಿದ್ರೆ ಇನ್ನೂ ಖುಷಿ ಆಗುತ್ತೆ, ಇನ್ನೂ ನೋಡ್ಬೋದು ಅಂತ. ಓಕೆ, ಯಾರು ನಿಮ್ಮ ಫೇವ್ರೆಟ್ ಪ್ಲೇಯರ್ ಯಾರು? ನೋಡಿದ್ರೆ ಅವ್ರನ್ನ ಈ ಸಲ IPL ಮ್ಯಾಚ್ ನೋಡೋಕೆ ಪ್ಲಾನ್ ಮಾಡ್ತಿದ್ರೆ ಹೇಗೆ? ಗೊತ್ತಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.